ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಯಿತು. ಪತ್ರೆ ಹಾಗೆ ಇದು ದುಂಬಿ ಫುಲ್ ಇತ್ತು. ಉಪವಾಸ ಮಾಡಿ ಉಪವಾಸ ಮುಗಿತಾ? ಮುಂದಿನ ವರ್ಷ ಉಪವಾಸ ಮಾಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿವರಾತ್ರಿ ದಿನದ ಬ್ಲಾಗ್ ಆಗಿರುತ್ತೆ. ಹಬ್ಬ ಅಲ್ವಾ ಇವತ್ತು. ಶಿವರಾತ್ರಿ ಆದ ತಕ್ಷಣ ಕಸಾನೆ ಹೊಡ್ಕೊಂಡು ನೆಲ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರೆಶ್ ಅಪ್ ಕೂಡ ಆಗಿ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಲ್ವಾ. ಎಲ್ಲರ ಮನೆಯಲ್ಲೂ ಹೀಗೆ ಮಾಡ್ತಾರೆ. ಹಾಗಾಗಿ ಇವತ್ತು ಎಲ್ಲರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಶಿವರಾತ್ರಿ ದಿನದ ಬ್ಲಾಗ್. ಈಗ ಎಲ್ಲ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಪೂಜೆ ಮಾಡ್ಕೋಬೇಕು. ಆದರೆ ಇದ್ರದ್ದು ಕವರೆಲ್ಲ ಮ್ಯಾಟು ಒಂಚೂರು ಈ ಥರ ಕಿತ್ತಿತ್ತು. ಹೀಗಾಗಿ ಮಾರ್ಕೆಟ್ನಿಂದ ಹೊಸ ತರಿಸಿದ್ವಿ. ಈಗ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ನಂತರ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ದಾರ ಕೊಡೋದು ನಮ್ಮ ಖುಷಿ ಕೂಡ ರೆಡಿಯಾಗಿದೆ ನೋಡ್ರಿ. ನನ್ನ ಮಿನಿ ವಾಚ್. ಇವ್ರದ್ದು ಟ್ಯೂಷನ್ ಇತ್ತು, ಹಾಗಾಗಿ 9 ಗಂಟೆಗೆ ಹೋಗಿದ್ರಲ್ಲ, ಸ್ನಾನ ಮಾಡಿ ಹೋಗಿದ್ದಿಲ್ಲ. ಈಗ ಸ್ನಾನ ಮಾಡಿ ಕೂಡ ರೆಡಿ ಆಗ್ತಾರೆ. ಸರಿ ಹುಡ್ಕೊಂಬ. ಪೆನ್ ಕೊಡು ಶ್ರೇಯ ಒಂಚೂರು. ಪೆನ್ ಹೇಳಿದ್ದೆ. ಖುಷಿ ಕೊಡಮ್ಮ. ಎಲ್ಲ ಇಟ್ಟ ನೋಡೋಣ. ಹೊರಗಡೆ ಇಟ್ಟೆ. ಏನು ಮಾಡಕತ್ತೀಮ್ಮ? ಅದು ಎಷ್ಟೈತೆ ಕರೆಕ್ಟ್ ಅಷ್ಟು ಕಟ್ ಮಾಡಿ. ನಾ ಕೊಟ್ಟಿಲ್ಲ, ಖುಷಿ ಕೊಟ್ಟ. ಮಾಡೋದು ನಾನಾ ಇದು ಎಕ್ಸ್ಟ್ರಾ ಉಳಿದಿತ್ತಲ್ವ, ಅದನ್ನು ಕೂಡ ಇಲ್ಲಿ ಕಿಚನ್ ಮೇಲೆ ಅದು ಭಾಳ ಹೊಲಸಾಗಿದೆ. ಹಾಗಾಗಿ ಅದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಎಷ್ಟು ಕಟ್ ಮಾಡಿ. ಕೊಡ ಕಟ್ ಮಾಡಿ. ಕಟ್ ಮಾಡಿ. ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಯಿತು. ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಇದು ನಿನ್ನೆ ತಂದಿರೋ ಪತ್ರೆ, ಹಾಗೆ ಇದು ದುಂಬಿ, ಹಾಗೆ ಹೂವು.
ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ನಾವು ಟೆಜಿರೊಳಗಿನವೆಲ್ಲ ಕಿತ್ಕೊಂಡು ಎಲ್ಲ ಮನೆ ಹಾಕೊಂತಾವ್ರಿ ಟೆಪ್. ಸ್ಕೂಲ್ ಇಲ್ಲ ಅಂದ್ರೆ ಬರೀ ಇದ ಕಿತಾಪಿತ್ತಿ ಇವ್ರದ್ದು. ಹಣ್ಣು ಕಳಿಸ್ತೇನೆ ಪಾಪ. ಯಾವ್ಯಾವ ತೆಗಿ. banana ಮಸ್ಕ್ ಮಿಲಿಯನ್ ಅದು. ಮಸ್ತ್ ಮಿಲಿಯನ್ ಅಲ್ಲ, ಮಸ್ಕ್ chiku ಚಿಕ್ಕು. ಅಲ್ಲೇ ಕುಂತಿ ಖುಷಿ. ಬಾ ಈ ಕಡೆ. kiwi fruit ಕಿವಿ ಫ್ರೂಟ. ಇನ್ನೊಂದು ದೊಡ್ಡ ಮಸ್ತ್ ಮಿಲಿಯನ್ ಮಸ್ತ್ ಮಿಲಿಯನ್ ಮತ್ತು ಒಳಗಡೆ ಖಜೂರ್. ಮಸ್ತ್ ಮಸ್ತ್ ಮಸ್ಕ್ ಮಿಲಿಯನ್ ಅದ. ಮಸ್ತ್ ಅಲ್ಲ, ಮಸ್ತ್ ಮಿಲಿಯನ್. ಮತ್ತೇನೈತಲ್ಲ ಇದ್ರ ಖಜೂರ್. ಓಪನ್ ಮಾಡಿ ಆಯ್ತಾ. ಸೀಡೆಡ್ ಅಂತ ಸೀಡ್ಲೆಸ್ ತರಬೇಕಿಲ್ಲ. ಇಟ್ಕೋ. ಶೈನ್ ನೋಡಿ ಪೂಜೆ ಎಲ್ಲ ಮಾಡ್ಬೇಕೀಗ. ದ ವಾಟರ್ ಹಾಗೆ ದ್ರಾಕ್ಷಿ ಎಲ್ಲ ನೀರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಣ್ಣುಗಳನ್ನು ಕ್ಲೀನ್ ಕೂಡ ಮಾಡಿಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ದೇವರಿಗೆ ಪೂಜೆಗೆ ಅಂತ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಜರ್ಯಾತ ಮಾಯವ ಕಾಲ್ ಸಾಕ್ತ ನಾನು ನೋಡಬೇಕು. ಖುಷಿ ಹಕ್ಕಿಸಿ ಮಂಗೆಲ್ಲ ಹಕ್ಕಿಸಿ ಅಲ್ಲ ಹಲ್ಕಿಸಿ ಮಂಗ್ಯ ಹಲ್ಕಿಸಿ ಮಂಗ್ಯ ನೋಡ್ರಿ. ಗುಲಾಬ್ ಜಾಮೂನ್ ಗೊತ್ತಾಗಲ್ಮ? ಹೌದಮ್ಮ. ಐಸ್ ಕುಂತಾವ ಐಸ್ ಕುಂತಾವಲ್ಲ. ಕಾಫಿ ಟೀಚರ್ ನೀನು ಕಾಫಿ ಟೀಚರ್. ನಾನು ಟೀಚರ್ ಅನ್ನೋದು ಟೀಚರ್ ಕಾಫಿ ಟೀಚರ್ ಅಂತೀನಿ. ಕರೆಕ್ಟ್ ಅಂದಿ ಆಗಲಿ. ಕಾಫಿ ಟೀಚರ್ ಟೀಚರ್. ಇದು ಬೇರೆ ಮಸ್ಕ್ ಮಿಲಿಯನ್, ಅದು ಬೇರೆ ಅಂದ್ರೆ ಜವಾರಿ ಫಾರ್ಮ್ ಅಂತಾರಲ್ಲ ಆ ಟೈಪ್ ಇವೆರಡು. ಕಲ್ಲಂಗಡಿ ಇದ್ದಂಗೆ ಮಿನಿ ಕಲ್ಲಂಗಡಿ ಅಲ್ಲ, ವಾಟರ್ ಮಿಲಿಯನ್.
ಅದ ಕಲ್ಲಂಗಡಿಗೆ ವಾಟರ್ ಮಿಲನ್ ಅಂತಾರೆ ಇಂಗ್ಲೀಷ್ನಾಗ. ಸಣ್ಣ ವಾಟರ್ಮೆಲನ್ ಬಡ ವಾಟರ್ಮೆಲನ್ ಹಂಗೆ ಅಲ್ಲ ಐತ್ ನೋಡದ್ರ ಮಮ್ಮಿ. ಹಾಂ ಹಿಂಗೆ ಲೈನ್ ಹಾಕ್ತಿ, ಹಿಂಗೆ ಲೈನ್ ಆಯ್ತಾ, ಅದಕ್ಕೂ ಲೈನ್ ಹಾಕ್ತಿ. ಮತ್ತೆ ವಾಟರ್ ಮಿಲನ್ ಅಂತಾನೆ ಅದಕ್ಕೆ ಮಸ್ಕ್ ಮಿಲನ್. ಮಸ್ಕ್ ಮಿಲನ್ ಜವಾರಿ ಇದು ಅದಿಲ್ಲ. ಮಸ್ಕ್ ಮಿಲನ್ ಜವಾರಿ ಇಲ್ಲ ಮತ್ತೆ ನಂಗೆ ಗೊತ್ತಾಗಲ್ಲಪ್ಪ ಜವಾರಿ ಪಾಲ್ಮ್. ನನಗೂ ಗೊತ್ತಾಗಲ್ಲ. ನಾವು ತರೋದು ಪಾಲ್ಮ್ ತರ್ತಿದ್ವಿ, ಈಗ ಜವಾರಿ ಅನ್ಸುತ್ತಿದೆ. ಇದು ಬರೀತು ಪಾಲ್ಮಿಂದ ಬೇರೆ ಜವಾರಿ ಬೇರೆ. ಫಾರ್ಮ್ ಅಂತಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಸ್ವಾಮಿ ಪೂಜೆ ಮಾಡಬೇಕು, ಪೂಜೆ ಮಾಡಬೇಕು, ವರ್ಷಕ್ಕೊಂದ್ಸರ ಮಾಡ್ಬೇಕಲ್ಲ, ಅದಕ್ಕೆ ನೀಟಾಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ತಿನ್ನಬೇಕು. ಬರ್ತೈತೆ ಇನ್ನೊಂದ್ಸತ ಬೀಜ ಕೊಟ್ಟಿಲ್ಲ ನಾವು. ಬೀಜ ಗಿಡ ಹುಟ್ಸಕ ತಂಗಿ ನಮ್ಮ ತಂಗಿ ಹಿಂಗೆ ಹಿಡ್ಕೊಂಡಿತ್ತು ಗೊತ್ತಿತ್ತು ನಂಗೆ. ಇಂಥದ್ದು ಹಿಂಗೆಲ್ಲ ತಿನ್ಬಾರ್ದು. ಆ ಖುಷಿ ವರ್ಷಕ್ಕೊಂದ್ಸರ ಮಾಡ್ತೈತಲ್ಲ, ಅದಕ್ಕೆ ನೀಟಾಗಿ ಮಾಡಬೇಕು. ಹಾಂ, ಪೂಜೆ ಮಾಡಿ ತಿನ್ನು. ಓಕೆ. ನಾ ತಿನ್ನಕತ್ತಿಲ್ಲ. ಹ್ಞೂ ಸರಿ ಬಿಡು. ಹೆಚ್ಚು ನೋಡ್ಮ ಶೇಕ್ ಮಾಡ್ಸಕತ್ತಾನ ನನಗೆ. ಬಾಳೆ ಶೇಕಿ ಶೇಕಿ ಅಂತ ಮಾಡಕ್ಕೆ ಬಾಳೆ ಶೇಕಿ ಶೇಕಿ ದೇವ್ರಿಗೆನ ಇವು ಮತ್ತ ಬೇರೆ ಹಂಗ ಯಾರಿಗಾರ ಕೊಡಕ್ಕೆ ಸಂದೇವ್ರಿಗೆ. ಸಂದೇವ್ರಂದ್ರೆ ಇಲ್ಲದಾರ ನೋಡ್ರಿ, ಸಂದೇವ್ರ ಅವರಿಬ್ಬರು ರೀ ಸಂದೇವ್ರ. ಮಕ್ಕ ಚಾಕು ತಲ್ಲ ಐತಲ್ಮ. ಇದು ಮಸ್ಕ್ ಮಿಲಿಯನ್ ಅಲ್ರಿ, ಇದು ವಾಟರ್ ಮಿಲಿಯನ್. ವಾಟರ್ ಮಿಲಿಯನ್ ಕಾಮಿಡಿ ಶಿವರಾತ್ರಿಗೆ ತೋಸಿಗ ಏನು ಖುಷಿ ಅದ. ಇದ್ರ ಹೆಸರದ ಮಸ್ತ್ ಮಿಲಿಯನ್. ಏನ ಮಸ್ತ್ ಮಿಲಿಯನ್? ಮಸ್ಕ್ ಮಿಲಿಯನ್ ಅಲ್ಲ, ವಾಟರ್ ಮಿಲಿಯನ್. ಮತ್ ಕಲರ್ ಹೆಂಗಾಗೈತೆ ನೋಡಿ ಮಸ್ತ್ ಮಿಲಿಯನಿಂದ. ತಿಂತಿ ಇದ್ರ ಒಳಗಿಂದ ಏನ ಇದ್ರ ಒಳಗಿಂದ ತಿಂತಿ ಯಾಕೆ ಚಲೋ ಇರಂಗಿಲ್ಲ. ಬೀಜ ವಿಷ ಇರ್ತೈತದೆ. ವಿಷ ಇಲ್ಲ. ಏನ ವಿಷ ಇಲ್ಲ? ವಿಷ ಇಲ್ಲ ಅಂತ ತಿನ್ನು ನೋಡು. ತಿನ್ನೋರಿಗೆ ತಿನ್ನೋರು ಜ್ಯೂಸ್ ಮಾಡ್ಕೊಡ್ತೀಮ. ಏನ ಜ್ಯೂಸ್? ಎದರ ಜ್ಯೂಸ? ವಾಟರ್ ಮೆಲನ್ ಆ್ಯಂಡ್ ಮಸ್ಕ್ ಮೆಲನ್ ಮಿಕ್ಸ್ ಮಿಕ್ಸ್ ಮಿಕ್ಸ್. ವಾಟ್ ವಾಟರ್ ಮೆಲನ್ ಏನು ತಿಂದು ವಿಡಿಯೋ ನೋಡ್ತೇನೆ ಈಗ. ತಿಂದಿದ್ದಿಲ್ಲ ಅಂದರೆ ಅಷ್ಟೇ ತಿಂದಲೇ ಫುಲ್ ಇತ್ತು ನೋಡಿ. ಬಿಡು ಖುಷಿ, ಬೀಜ ತಿನ್ಬಾರ್ದು, ಸಾಕು ಭಾಳ. ಬೀಜ ತಿನ್ಬಾರ್ದು. ಒಂದ ಕೂಡ ಇಲ್ಲ ಅಂದ್ರೆ ಅಲ್ಲೇ ಗಿಡ ಹೊಡ್ತಿತ್ತು ನೋಡ. ಹಂಗೆ ಇಷ್ಟಿದ್ರಿಲ್ಲ ಗಿಡ ಹೊಡ್ತಿತ್ತು ನೋಡ, ಅಲ್ಲಿ ಅದು ತಿಂದ್ರಿ ಹೇಳ್ತಿದ್ದ. ಶಯ್ಯ ಪಿಜ್ಜಾ ಇತ್ತು. ಏನ ಪಿಜ್ಜಾ? ಪಿಜ್ಜಾ ಅಲ್ಲ, ಪಿಜ್ಜಾ ಅಲ್ಲದು ವಿಷ ಅದು. ಯಾಕೆ ಬೀಜ
ಪೂಜಾರಿ ಆಯ್ ತಾಯಿಲ್ಲ ಹಂಗಲ್ಲ ಹಿಂಗೆ ಮಾಡ್ಬೇಕ ಖುಷಿ ಸ್ವಾಮಿ ಮಮ್ಮ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ಟೈಮ್ ಬಂದು ಗಂಟೆ ಆಯಿತು. ನಾವು ಕೂಡ ಈಗ ಫ್ರೂಟ್ಸ್ನ ತಿಂತೀವಿ. ಬರೀ ನಿನ್ನೆನೂ ಹೊಟ್ಟೆ ಎಸ್ತಿದ್ದಿಲ್ಲ, ಇವತ್ತು ಹೊಟ್ಟೆ ಎಸ್ತಿದ್ದಿಲ್ಲ. ಚಿಂಟು ಜಲ್ ಬಾ, 2 ಗಂಟೆ ಆಯ್ತು, ಬಾರೋ ತಿಂದು ಬರೋಲ್ಲಪ್ಪ. ಇರ್ಲಿ ಬಾ, ಜಲ್ ಬಾ ಬಾ ಮುಂದಕ್ಕೆ ಸರಿ. ವಾಪಸ್ ಮಾಡಿ ತಿನ್ಬೇಕು. ಇಲ್ಲಿ ಪೂಜೆಗೆ ಇಟ್ಟಿದ್ವಲ್ಲ ಫ್ರೂಟ್ಸು, ಅದಕ್ಕೆಲ್ಲ ಇರುವೆ ಬರ್ತಾಯಿದ್ವು. ಹಾಗಾಗಿ ಅದನ್ನು ಫುಡ್ ಕವರಿಂದ ಪ್ಯಾಕ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮೆಚ್ಚು ಮತ್ತು ಖುಷಿಗೆ ಅಂತ ಪಲಾವ್ನ ಮಾಡಿದ್ದೆ. ಅವ್ರಿಗೆ ಈಗ ಪಲಾವ್ನ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮೆಚ್ಚು 1 ಗಂಟೆ ಆದರೂ ಏನೂ ತಿಂದಿದ್ದಿಲ್ಲ. 1 ಗಂಟೆ ಆದಮೇಲೆ ಅವನಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಈಗ ನನಗೆ ಹೊಟ್ಟೆ ಹಸಿವು ಆಗಿದೆ ಅಂತ ಹಠ ಮಾಡ್ತಾಯಿದ್ದೆ. ರಾತ್ರಿ ತಿನ್ನಲಿಕ್ಕೆ ಅಂತ ಸಾಬುದಾನಿನ ನೆನೆ ಹಾಕ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು 6:30 ಆಯಿತು. ಈಗ ಗುಡಿಗೆ ಹೋಗೋಕ್ಕಂತ ರೆಡಿಯಾಗಿವೆ ಎಲ್ಲರೂ. ನಮ್ಮ ಖುಷಿ ಡ್ರೆಸ್ ತೋರಿಸ್ತಿದ್ದಾರೆ ನೋಡ್ರಿ. ನಮ್ಮ ಖುಷಿ ಡ್ಯಾನ್ಸಿನ ಡ್ರೆಸ್ ಹಾಕೊಂಡ. ರೆಡಿ ಆದ್ರೆ ಓಕೆ. ಪಪ್ಪಂದು ವಾಚಿನ ಬೆಲ್ಟ್ ತೆಗೆದು ಉಲ್ಟಾ ಹಾಕಿ. ಯಾರು ಬೈಸ್ಕೊಂತೀನಿ ಅಂಥವೆಲ್ಲ ಮುಟ್ಟಬೇಡ, ಅಂಥವೆಲ್ಲ ಮುಟ್ಟಬೇಡ ಏನು. ಬೆಲ್ಟ್ ರೆಡಿ ಆಗೋಷ್ಟರಲ್ಲಿ ನಿನ್ನೆ 8 ದಿನ ಆಯಿತು, ಇವತ್ತು 9 ದಿನ ಆಯಿತು ನೀರು ಬಂದು. ಈಗ ತಾನೇ ನೀರು ಕೂಡ ಬಿಟ್ಟ, ಹಾಗಾಗಿ ನೀರನ್ನ ತುಂಬ್ತಾ ಇದ್ದೀವಿ. ಇಲ್ಲಿ ಹುಬ್ಳಿ ಧಾರವಾಡ ನೀರಿಂದೇ ಪ್ರಾಬ್ಲಮ್ಮು. ಹುಬ್ಳಿ ಧಾರವಾಡದಲ್ಲಿ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ ಇದು. 8 ದಿನಕ್ಕೆ 9 ದಿನಕ್ಕೆ ನೀರನ್ನ ಬಿಡ್ತಾ ಇದ್ದಾರೆ. ಮುಂಚೆ ಆದರೆ 5 ದಿನಕ್ಕೊಮ್ಮೆ ಬಿಡ್ತಾ ಇದ್ರು. ಹತ್ತು ಮೇಲೆ ಹತ್ತು ಬಿಡ ಬಿಡತ್ತೆ. ಅಚ್ಚು ಹಿಂದೆ ಬಂದು ಬಿಡ್ರಿ, ಹಿಂದೆ ಬಾ. ಹತ್ತೆ ನೀವು ಹತ್ಬೇಕು, ಆಮೇಲೆ ಅವ್ರನ್ನ ಹತ್ತಿಸ್ಬೇಕಿಲ್ಲ. ಚಂದ ಐತಲ್ಲ. ಸರಿ ಹೇಳು. ಇವತ್ತು ಶಿವರಾತ್ರಿ ದಿನ ತುಂಬಾ ರಶ್ ಆಗಿರುತ್ತೆ. ನಾವು ಸೋಮೇಶ್ವರಕ್ಕೆ ಹೋಗ್ಬೇಕು ಅಂತ ಮಾಡಿದ್ವಿ. ಅಲ್ಲಿ ತುಂಬ ರಶ್ ಇರೋದ್ರಿಂದ ಗಾಂಧಿನಗರದಲ್ಲಿರೋ ಈಶ್ವರ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ನೋಡಿದ್ರೂ ಇಷ್ಟೇ ತುಂಬ ರಶ್ ಆಗಿತ್ತು. ನೋಡಿ ಯಾವ ಥರ ಕ್ಯೂ ಇದೆ ಅಂತ.
ನೀವು ಹೋಗಿ ಭೂಲೋಕದಲ್ಲಿ ದರ್ಶನ ಕೊಡ್ರಿ ಅಂತ ಹೇಳ್ತಾಳೆ ಪಾರ್ವತಿ. ಶಂಕರ ಹೇಳ್ತಾನೆ ಇಲ್ಲ ಬೇಡ. ಈಗಿನ ಶಂಕರ ಏನ್ ಮಾಡ್ತಾನೆ, ಅದನ್ನ ಮುಟ್ಟುತ್ತಾನೆ, ಅದು ಚಿನ್ನ ಆಗ್ಬಿಡ್ತದೆ. ಚಿನ್ನ ಆಗಿದ್ದ ತಡ ಗುಡಿಯಲ್ಲಿದ್ದ ರಶ್ ಭಕ್ತರು ಅಷ್ಟು ಜನ ಓಡಿ ಹೋಗ್ಬಿಡ್ತಾರೆ. ಪೂಜಾರಿನೂ ಓಡಿ ಹೋಗ್ಬಿಡ್ತಾನೆ. ಯಾಕೆ ಯಾಕೆ ಅವ್ರ ಮನೆಯಲ್ಲಿರೋ ಕೊಡ, ತಂಬಿಗೆ, ಪಾತ್ರೆ ಎಲ್ಲವನ್ನ ತಗೊಂಡು ಬರ್ಲಿಕ್ಕೆ. ಗೊತ್ತಾಯ್ತಾ? ಅಷ್ಟೊತ್ತಿಗೆ ಪಾರ್ವತಿ ಅಂತಾಳೆ, ಬೇಡ ಬೇಡ ಬಂದ್ಬಿಡಿ ವಾಪಸ್, ನೀವು ಅಲ್ಲೇ ಇದ್ರೆ ನಾನು ನಿಮ್ಮನ್ನ ಕಳ್ಕೊಳ್ಬೇಕಾಗ್ತದೆ ಅಂತ. ಹಾಗಾಗಿ ಆ ಆಡಂಬರದ ಭಕ್ತಿ, ತೋರಿಕೆಯ ಭಕ್ತಿಯನ್ನ ಬಿಟ್ಟು ನಿಜ ಕ್ಯೂನಲ್ಲಿ ನಿಂತು ನಮ್ಮ ಚಿನ್ನ ಉಪವಾಸ ಇರಲಿಲ್ಲ. ಹಾಗಾಗಿ ಅವಳಿಗೆ ತಲೆ ಸುತ್ತು ಬರ್ತಾ ಇದೆ ಅಂತ ಅವಳಿಗೆ ಹೋಗಿ ಕೊಡ್ತೀನಿ ಅಂತ ಅಲ್ಲಿ ಕೂತಿದ್ದಾಳೆ ನೋಡಿ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪ. ಬರ್ತಾ ಇರ್ತಾನೆ ವಿಶೇಷ ಕಾರ್ಯಕ್ರಮದಲ್ಲಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಮಹಾಶಿವರಾತ್ರಿ ಬಗ್ಗೆ ನಾವು ಇನ್ಸ್ಕ್ರಿಪ್ಷನ್ಸ್ ಅಂತೇಳಿ ಶಾಸನಗಳಲ್ಲಿ, ವೀರಗಲ್ಲುಗಳಲ್ಲಿ, ಹೀರೋ ಸ್ಟೋನ್ಸ್, ಹಾಗೆ ಮೋಡಿ ದಾಖಲೆಗಳಲ್ಲಿ ಮತ್ತು ಇತರ ದಾಖಲೆಗಳಲ್ಲಿ ಶಿವರಾತ್ರಿಯ ಆಚರಣೆ ಇದರ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇದೆ. ನಾವೇನಿದು ಇತ್ತೀಚೆಗಿನ ಇದು ಅಲ್ಲ. ಹೌದು, ಪ್ರತಿ ವರ್ಷ ನಮ್ಮ ಈ ಭಕ್ತರ ಒಂದು ಸಾಲು ಬೆಳೀತಾ ಇದೆ ಅಂತ ಇದು ಒಳ್ಳೆಯ ಸಂಖ್ಯೆ. ಯಾಕಂದರೆ ನಮ್ಮ ಸಂಸ್ಕೃತಿಯೂ ಹಾಗೆ, ಅದು ವೈವಿಧ್ಯತೆಯಲ್ಲಿ ಏಕತೆ ಅಂತ ಅನ್ನೋದು. ಯೂನಿಟಿ ಬಿ ಎ ಪಾರ್ಟ್ ಆಫ್ ದಿಸ್. ಜಗದೀಶ್ ಅವರು ಈಗ ಈಶ್ವರ ದೇವಸ್ಥಾನ ಅಧ್ಯಕ್ಷರು ಆಗಿರುವಂತಹ ಈಗಿನ ಅಧ್ಯಕ್ಷರು
ಹಾಗೆ ಭರತನಾಟ್ಯ ಫಂಕ್ಷನ್ ಕೂಡ ಇದೆ. ಸಕಲ ಸುರಾಸುರ ಸನ್ನತ ಪಾದ ಕಿಂಕಿಣಿ ಚಂ ಚಂ ಚನ್ನ 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 ನೂಪುರ ಕಯ ಕಟ್ಟಿ ಕಣ್ಣ 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 ಕಟ್ಟಿ ಹರಿ ಸೇರಿ. ಉಪವಾಸ ಮುಗಿತಾ ಮುಗಿತಾ? ಆದರೂ ಬೆಳಗ್ಗಿಂದ 8:30 ಆಗ್ತಿತ್ತು ಟೈಮ್. ಉಪವಾಸ ಅದೇ ನಡೀತಿತ್ತು. ಅದು ಬಲೂನ್ ಬೇಕಾ? ಇರಲಾ? ಈಗ ತಾನೇ ಗುಡಿಯಿಂದ ಬಂದ್ವಿ. ಫುಲ್ಲ ರಶ್ ಇತ್ತು. ಈಗ ಟೈಮ್ ಬಂದು 9:30 ಆಯಿತು. ಈಗ ಎಲ್ಲ ದರ್ಶನ ಮುಗಿಸ್ಕೊಂಡ್ಬಂದು ಈಗ ಸಾಬುದಾನಿ ನೆನೆ ಹಾಕಿದ್ನೆಲ್ಲ ಅದನ್ನೇ ಮಾಡ್ಕೋತೀವಿ ಇವತ್ತು ರಾತ್ರಿ ತಿನ್ನಲಿಕ್ಕೆ ಅಂತ. ಇದಕ್ಕೆ ಎಕ್ಸ್ಟ್ರಾ ಏನಿಲ್ಲ, ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಉದ್ದುದ್ದೆ ಕಟ್ ಮಾಡ್ಕೊಂಡಿರ್ಬೇಕು. ಹಾಗೆ ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದ್ಬಿಡೋದಷ್ಟೇ ಸಾಬುದಾನಿ. ಇದೀಗ ನೈಟು ಇವರಿಗೆ ಅಂತ ಮಧ್ಯಾಹ್ನ ಮಾಡಿದ್ದು ಪಲಾವ್ ಇದೆ, ಅದನ್ನು ಊಟ ಮಾಡ್ತಾರೆ ನಮ್ಮ ಶ್ರೇಯು ಖುಷಿ. ಯಾರಿಗತ್ತಂಗಿ ಚೆನ್ನಾಗಿ ಅನ್ಬೇಕು. ಇವಂಗೆ ಅನ್ಬಾರ್ದು. ನೋಡ್ರಿ 8 ದಿನಕ್ಕೋಸ್ಕರ ಈ ಟೈಪ್ ನಾವು ಟ್ಯಾಂಕ್ ತುಂಬಿಟ್ಕೋಬೇಕು. 8 ದಿನಕ್ಕೆ ನೀರು, 8, 9, 10 ದಿನಕ್ಕೆ ನೀರು. ಏನವ ಒಬ್ಬಕ್ಕೆ ಮಾತಾಡತ್ತಿದ್ದಿ? ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.